ಕನಕಗಿರಿ ತಾಲೂಕಿನ ಲಾಯದುಣಸಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಹಗಲಿರುಳು ಭಾಷಣ ಬಿಗಿಯುವ ಅಧಿಕಾರಿಗಳು ಒಮ್ಮೆ ಈ ಶಾಲೆಗೆ ಬಂದು ನೋಡಬೇಕಿದೆ. ಲಾಯದುಣಸಿ ಗ್ರಾಮಸ್ಥರು ನೂರಾರು ಬಾರಿ ಮನವಿ ಸಲ್ಲಿಸಿದರೂ ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಈಗ ಶಾಲಾ ಮಕ್ಕಳ ಭವಿಷ್ಯ ಹಾಗೂ ಜೀವ ಮತ್ತು ಜೀವನದ ಬಲಿಯಾಗುವ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಸಂಖ್ಯೆ ಶಾಲೆಯಲ್ಲಿ ಪ್ರಸ್ತುತ 230 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 1ನೇ ತರಗತಿಯಿಂದ ಹಿಡಿದು 7ನೇ ತರಗತಿಯವರೆಗೆ ಒಟ್ಟು 7 ಬ್ಯಾಚ್ಗಳು ಇದ್ದು ಇಡೀ ಶಾಲೆಗೆ ಇರುವುದು ಕೇವಲ 5 ರೂಮ್ಗಳು ಮಾತ್ರ. ಇರೋ 5 ರೂಮ್ಗಳಲ್ಲಿ 1 ರೂಮ್ ಸಂಪೂರ್ಣ ದುರಸ್ತಿ ಕಾಣಬೇಕಾಗಿದೆ. ಅದರ ಮೇಲ್ಛಾವಣಿಯ ಸಿಮೆಂಟ್ ಪ್ಲಾಸ್ಟರ್ ಉದುರಿ ಹೋಗಿದ್ದು ಕಬ್ಬಿಣದ ಸಲಾಕೆಗಳು ಅಪಾಯಕಾರಿಯಾಗಿ ಎದ್ದು ಕಾಣುತ್ತಿವೆ. 1 ಕೊಠಡಿ ಸಂಪೂರ್ಣ ಹಾಳಾಗಿರುವುದರಿಂದ ಉಳಿದಿರುವುದು ಕೇವಲ 4 ಕೊಠಡಿಗಳು ಮಾತ್ರ. ಆದರೆ ಇರುವುದು 7 ತರಗತಿಗಳು. ಜಾಗದ ತೀವ್ರ ಅಭಾವದಿಂದಾಗಿ ಅನಿವಾರ್ಯವಾಗಿ ಒಂದು ಇಡೀ ತರಗತಿಯ ವಿದ್ಯಾರ್ಥಿಗಳು ದಿನಾಲೂ ಶಾಲೆಯ ಆವರಣದ ಮರದ ನೆರಳಿನಲ್ಲಿ ಬಯಲಿನಲ್ಲಿಯೇ ಕುಳಿತು ಓದುವ ದುಸ್ಥಿತಿ ನಿರ್ಮಾಣವಾಗಿದೆ. ಬಿಸಿಲು, ಧೂಳು, ಬಿರುಗಾಳಿಯ ನಡುವೆ ಮಕ್ಕಳು ನೆಲದ ಮೇಲೆ ಕುಳಿತು ಕಷ್ಟಪಡುತ್ತಿದ್ದಾರೆ. ವರದಿ ವಿಶ್ವಕರ್ಮ ಅಯ್ಯಪ್ಪ.